ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ಕೋಲ್ಕತ್ತಾದ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಕರ್ತವ್ಯ ನಿರತ ವೈದ್ಯೆಯ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆಯನ್ನು ಖಂಡಿಸಿ ವೈದ್ಯಕೀಯ ಚಿಕಿತ್ಸೆಗೊಳಿಸಿ ದೇಶಾದ್ಯಂತ ಒಂದು ದಿನದ ಪ್ರತಿಭಟನೆ ಹಾಗೂ ಮುಷ್ಕರಕ್ಕೆ ಕರೆ ನೀಡಿದ್ದ ಭಾರತೀಯ ವೈದ್ಯಕೀಯ ಸಂಘದ ಕರೆಯಂತೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಭಾಗಶಃ ಎಲ್ಲ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೇವೆಯನ್ನು ಸ್ಥಗಿತಗೊಳಿಸಿದ ವೈದ್ಯರುಗಳು ನಡೆಸಿದ ಪ್ರತಿಭಟನೆ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಸ್ಪತ್ರೆಯಿಂದ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆಯಲ್ಲಿ ವೈದ್ಯರು, ವೈದ್ಯಕೀಯ ವಿದ್ಯಾರ್ಥಿಗಳು, ವೈದ್ಯಕೀಯೇತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಮೆರವಣಿಗೆಯನ್ನು ನಗರದ ಬೀದಿಗಳಲ್ಲಿ ನಡೆಸಿ ವೈದ್ಯೆಯ ಮೇಲೆ ಪೈಶಾಚಿಕವಾಗಿ ಅತ್ಯಾಚಾರ ನಡೆಸಿ ಅಮಾನುಷವಾಗಿ ಕೊಲೆಗೈದ ಪಾಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ವೈದ್ಯರುಗಳು ಸರ್ಕಾರವನ್ನು ಒತ್ತಾಯಿಸಿದರು. ನಂತರ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಆಗ್ರಹ ಪತ್ರವನ್ನು ರವಾನಿಸಿದರು. ಪ್ರತಿಭಟನೆಯಲ್ಲಿ ಡಾಕ್ಟರ್ ಅನಂತು, ಡಾಕ್ಟರ್ ಸುನಿಲ್ ಜೋಶಿ, ಡಾಕ್ಟರ್ ಪ್ರಶಾಂತ್, ಡಾಕ್ಟರ್ ಅಜಿತ್, ಡಾಕ್ಟರ್ ಸಿದ್ದಲಿಂಗಪ್ಪ, ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಸವಿತಾ ರಮೇಶ್, ಡಾಕ್ಟರ್ ಸೌಮ್ಯ, ಡಾಕ್ಟರ್ ರಮೇಶ್, ಡಾಕ್ಟರ್ ಶ್ರೀಧರ್, ಡಾಕ್ಟರ್ ವಿಜಯ್ ಕುಮಾರ್, ಡಾಕ್ಟರ್ ನರಸಿಂಹಮೂರ್ತಿ ಹಾಗೂ ಇನ್ನಿತರರು ಭಾಗವಹಿಸಿದರು. ವೈದ್ಯರುಗಳ ಪ್ರತಿಭಟನೆಯಿಂದಾಗಿ ಸರ್ಕಾರಿ ಆಸ್ಪತ್ರೆಗಳ ಆದಿಯಾಗಿ ನಗರದ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನು ಸ್ಥಗಿತಗೊಳಿಸಿ ಆಸ್ಪತ್ರೆಗಳ ಬಾಗಿಲನ್ನು ಬಂದ್ ಮಾಡಿದ ಕಾರಣದಿಂದಾಗಿ ರೋಗಿಗಳು ಚಿಕಿತ್ಸೆಗಾಗಿ ಪರದಾಡುತ್ತಿದ್ದು ಕಂಡುಬರುತ್ತಿತ್ತು. ವರದಿ ಜಯರಾಮ್, ಕ್ಯಾಮರಾಮ್ಯಾನ್ ವೀರ್ನಾಗ್ ಜೊತೆಯಲ್ಲಿ ಸುದ್ದಿಸಾಕ್ಷಿ ನ್ಯೂಸ್, ಚಿಕ್ಕಬಳ್ಳಾಪುರ. ವೈದ್ಯಕೀಯ ಸಂಘ ಅಧ್ಯಕ್ಷ ಚಿಕ್ಕಬಳ್ಳಾಪುರ ಶಾಖೆಯಿಂದ ಈಗ ಈ ದಿನ ನಾವು ಪ್ರತಿಭಟನೆ ಏನು ಕಲ್ಕತ್ತಾದಲ್ಲಿ ಆರ್ಜಿಕರ್ ಮೆಡಿಕಲ್ ಕಾಲೇಜಲ್ಲಿ ಕರ್ತವ್ಯ ನಿರತದಲ್ಲಿ ಇರುವಂಥ ಒಂದು ವೈದ್ಯೆಯನ್ನು ಅಮಾನುಷವಾಗಿ ಅವರು ಅತ್ಯಾಚಾರ ಮಾಡಿ ಕೊಲೆಗೈದಿರ್ತಾರೆ. ಇದನ್ನು ಪ್ರತಿಭಟಿಸಿ ಈಗಾಗಲೇ ದೇಶಾದ್ಯಂತ ಪ್ರತಿಭಟನೆಗಳು ನಡೆದಿದೆ. ಈ ಘಟನೆ ನಡೆದು 9ನೇ ತಾರೀಕು ಆಗಿದೆ. ಇದಾದ ಮೇಲೆ ದೇಶಾದ್ಯಂತ ಅನೇಕ ಕಡೆ ಇದರ ಬಗ್ಗೆ ಪ್ರತಿಭಟನೆಯನ್ನು ನಡೆಸಿರ್ತಾರೆ. ಇದಾದಮೇಲೆ ಮತ್ತೆ 15ನೇ ತಾರೀಕಿನಂದು ಮತ್ತೆ ಕೆಲವೊಂದು ದುಷ್ಕರ್ಮಿಗಳು ಅದೇ ಕಾಲೇಜಿನಲ್ಲಿ ಹೋಗಿ ಇರುವಂಥ ಸಾಕ್ಷಿಗಳನ್ನೆಲ್ಲ ನಾಶ ಮಾಡಿ ಅದನ್ನೆಲ್ಲ ಧ್ವಂಸ ಮಾಡಿರುತ್ತಾರೆ. ಇಷ್ಟೆಲ್ಲ ಆದ್ರೂ ನಮ್ಮ ಸರ್ಕಾರ ಏನು ಜಸ್ಟಿಸ್ ಕೊಡ್ತಾ ಇಲ್ಲ. ಈಗ ಆಲ್ರೆಡಿ ಆ ಮಗು ಸತ್ತಿರೋರಿಗೆ ಅಲ್ಲಿ ಇರುವಂಥ ಪೊಲೀಸವರೇ ಆಗಲಿ, ಅಲ್ಲಿರುವಂಥ ಅಧಿಕಾರಿಗಳೇ ಆಗಲಿ, ಆಸ್ಪತ್ರೆ ಸಿಬ್ಬಂದಿ ಆಗಲಿ ಯಾವುದೇ ರೀತಿಯ ಒಂದು ಸಪೋರ್ಟ್ ಮಾಡಿದಿರ ಲೈಟಾಗಿ ತೊಗೊಂಡು ಜಸ್ಟಿಸ್ ಮಾಡಿದ್ದಾರೆ. ಇದನ್ನು ನ್ಯಾಯಾಧೀಶರು ಈಗಾಗಲೇ CBIಗೂ ತನಿಖೆಗೆ ಕೊಟ್ಟಿದ್ದಾರೆ. ಆದ್ರೂ ಮತ್ತೆ 15ನೇ ತಾರೀಕು ಈ ಥರ ಗಲಾಟೆ ಆಗಿ ಮತ್ತೆ ಅದನ್ನು ಖಂಡಿಸಿ ನಾವು ಈ ದೇಶಾದ್ಯಂತ ನಮ್ಮ ಭಾರತ ವೈದ್ಯಕೀಯ ಸಂಘದಿಂದ ಈ ದಿನ 17ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಮುಂಜಾನೆ 6 ಗಂಟೆವರೆಗೂ ಎಲ್ಲ OPD ಸರ್ವೀಸಸ್ಸು ಸ್ಥಗಿತ ಮಾಡಿ ಎಮರ್ಜೆನ್ಸಿ ಸರ್ವಿಸನ್ನು ನೀಡೋದಾಗಿ ಎಲ್ಲ ಈಗ ಆಲ್ರೆಡಿ ತೀರ್ಮಾನ ತಗೊಂಡು ಅದರಂತೆ ನಾವು ಮಾಡ್ತಾಯಿದ್ದೀವಿ. ಈಗ ರೋಗಿಗಳಿಗೆ ಎಲ್ಲ ತೀರ್ಮಾನ ಮಾಡಿಕೊಂಡು ಎಲ್ಲರಿಗೂ ಚಿಕಿತ್ಸೆ ನೀಡ್ತಾಯಿದ್ದೀವಿ. ಈ ಏನು ಕೃತ್ಯ ಇದೆ ಇದು ನಾವು ಭಾರತೀಯ ವೈದ್ಯಕೀಯ ಸಂಘದಿಂದ ಇದು ಒಂದು ಅಮಾನವೀಯ ಕೃತ್ಯ. ಇದನ್ನು ಖಂಡಿಸಿ ನಾವೆಲ್ಲರೂ ಇಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ನಮ್ಮ ಸರ್ಕಾರ